ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಿಯಾಂಕ್ ಖರ್ಗೆ ವಿರುದ್ಧ ಮುಗಿಬಿದ್ದಿರುವ ಬಿಜೆಪಿ ಈಗ ಸಚಿನ್ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಬಾಂಬ್ ಒಂದನ್ನು ಸಿಡಿಸಿದೆ. ಏನಿದು ಹಾಗಾದರೆ? ಮಹಾರಾಷ್ಟ್ರ ಲಿಂಕ್. ಈ ಕಡೆ ಅಕೌಂಟ್ ಡೀಟೇಲ್ಸನ್ನು ದಾಖಲೆಯನ್ನು ರಿಲೀಸ್ ಮಾಡಿರೋದು, ಮತ್ತೊಂದು ಕಡೆ ಬಿಜೆಪಿ ಹಲವು ವಿಚಾರಗಳನ್ನು ತೆರೆದಿಟ್ಟಿರೋದೀಗ ಮಹಾರಾಷ್ಟ್ರ ಲಿಂಕ್ಗೆ ಸಂಬಂಧಪಟ್ಟಂತೆ. ಈ ಕಾರಣಕ್ಕೆ ಇದು CBIಗೆ ಹೋಗಬೇಕು ಅಂತ ಈಗ ಪಟ್ಟು ಹಿಡಿದಿದ್ದಾರೆ. ಸಿಡಿದೆದ್ದಿದೆ ಕೈಪಡೆ. ಖರ್ಗೆ, ಜೂನಿಯರ್ ಖರ್ಗೆ ಬೆನ್ನಿಗೆ ನಿಲ್ಲುವ ಮೂಲಕ ಏನಾಗ್ತಾ ಇದೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕಾಂಗ್ರೆಸ್ನ ಎಲ್ಲರೂ ಹೇಳ್ತಿರೋದು ಒಂದೇ ಮಾತು, ಯಾಕಾಗಿ ರಾಜೀನಾಮೆ ಕೊಡಬೇಕು? ಪ್ರಿಯಾಂಕ್ ಖರ್ಗೆ ಅವರ ಹೆಸರೇನು ನೇರವಾಗಲಿಲ್ಲ. ಪ್ರಿಯಾಂಕ್ ಖರ್ಗೆ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ? ತನಿಖೆ ಆಗಲಿ. ಆದರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಯಾವ ಕಾರಣಕ್ಕೂ ಕೊಡಲ್ಲ ಅಂತ ಬಿಜೆಪಿಯ ಈ ಎಲ್ಲ ಆರೋಪಗಳಿಗೆ ಕೌಂಟರ್ ಕೊಡ್ತಾ ಇದೆ ಕೈಪಡೆ. ನೀವು ಬಾಯ್ ಬಡ್ಕೊಂಡ್ರು ನಾವು ರಾಜೀನಾಮೆ ಕೊಡಲ್ಲ, ಯಾಕ್ರಿ ಕೊಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಕೇಳ್ತಿದ್ದಾರೆ. ಅಷ್ಟೇ ಅಲ್ಲ ವಿಜಯೇಂದ್ರ, ನಿಮ್ಮ ತಂದೆಯವರ ಆರೋಪಗಳೇ ಸಾಬೀತಾಗಿವೆ, ಮೊದಲು ನೀವು ರಾಜೀನಾಮೆ ಕೊಡಿ, ನಿಮ್ಮ ಮೇಲಿರೋ ಕೇಸ್ಗಳ ಬಗ್ಗೆ ಮೊದಲು ತಲೆ ಕೆಡಿಸ್ಕೊಳ್ಳಿ, ನೀವು ಬೇರೆಯವ್ರದ್ದು ಆಮೇಲೆ ನೋಡಿ ಅಂತೆಲ್ಲ ತಿರುಗೇಟ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಕೆಸರರ್ ಚಾಟ ಏಟು ಎದುರೇಟು ಬಿಜೆಪಿ ಕಾಂಗ್ರೆಸ್ ನಡುವೆ ನಡೀತಾ ಇದೆ. ಈಗ ಗುತ್ತಿಗೆದಾರನ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ತಾರಕಕ್ಕೇರಿರೋ ಹೊತ್ತಲ್ಲಿ ಬಿಜೆಪಿ ಸಿಡಿಸಿರುವಂತಹ ಬಿಗ್ ಬಾಂಬ್ ಏನು? ಮಹಾರಾಷ್ಟ್ರ ಮೂಲದ ಕೆಲವು ಗೂಂಡಾಗಳಿಗೆ ಸುಪಾರಿ ಕೊಡಿಸಿರೋದ್ರ ಬಗ್ಗೆ ಮಾಹಿತಿ ಇದೆಯಂತೆ ಬಿಜೆಪಿಗೆ. ಆಂದೋಲ ಸ್ವಾಮೀಜಿ, ಶಾಸಕ ಬಸವರಾಜ್ ಮತ್ತಿಮಡು, ಬಿಜೆಪಿ MLA ಒಬ್ಬರನ್ನ ಆಂದೋಲ ಸ್ವಾಮೀಜಿ ಮತ್ತು ಬಿಜೆಪಿ ಮುಖಂಡರಾದ ಚಂದು ಪಾಟೀಲ್, ಮಣಿಕಂಠ ರಾಠೋಡ್, ಇಷ್ಟು ಜನರ 4 ಜನರ ಕೊಲೆ ಸಂಚು ಆಗಿತ್ತು, ಸುಪಾರಿ ಕೊಟ್ಟಿದ್ರು ಮಹಾರಾಷ್ಟ್ರ ಮೂಲದ ಗೂಂಡಾಗಳಿಗೆ ಅಂತ ಈಗ ಬಿಗ್ ಬಾಂಬ್ ಸಿಡಿಸಿರೋದು. ಮಹಾರಾಷ್ಟ್ರ ಮೂಲದ ಗೂಂಡಾಗಳಿಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ MLC ರವಿಕುಮಾರ್ ಅವರು ಹೇಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ಹಾಗಾದ್ರೆ ಅವ್ರಿಗೆ ಮಾಹಿತಿ ಇರಲೇಬೇಕಲ್ವಾ? ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಆರೋಪ ಮಾಡಬೇಕು ಅಂದರೆ ದಾಖಲೆ ಇಲ್ಲದೆ ಆರೋಪ ಮಾಡೋಕ್ಕಾಗಲ್ಲ. ಯಾಕಂದರೆ ಈಗಾಗಲೇ ಬಿಜೆಪಿ ವಿರುದ್ಧ ಅದು ಎಷ್ಟು ಕೇಸ್ಗಳು ಬಿದ್ದಿವೆಯೋ, ಬಿಜೆಪಿ ಸೋಷಿಯಲ್ ಮೀಡಿಯಾ ವಿರುದ್ಧ ಬೇಕಾದಷ್ಟು ಮಾನನಷ್ಟ ಮೊಕದ್ದಮೆಗಳನ್ನು ಹಾಕಿದ್ದೀನಿ, ಉತ್ತರ ಬಂದಿಲ್ಲ ಅಂತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಅಂಥದ್ರಲ್ಲಿ ಈಗ ಮಹಾರಾಷ್ಟ್ರ ಲಿಂಕ್ ಒಂದನ್ನು ತೆಗೆದಿದೆ. ಈ 4 ಬಿಜೆಪಿಯ ಪ್ರಮುಖ ನಾಯಕರು, ಬಿಜೆಪಿ ಒಬ್ಬರು ಶಾಸಕರು ಸೇರಿದಂತೆ 4 ಮುಗಿಸೋದಿಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಗೂಂಡಾಗಳಿಗೆ ಅನ್ನೋದು ಮಾಹಿತಿ ಸಿಕ್ಕಿದೆಯಂತೆ ರವಿಕುಮಾರ್ ಅವರು ಹೇಳ್ತಿದ್ದಾರೆ. ಬಿಜೆಪಿಗರು ಹೇಳ್ತಿರೋದು ಇದು. ಈಗಾಗಲೇ ಮಹಾರಾಷ್ಟ್ರದ ಮತ್ತೊಂದು ಲಿಂಕ್ ಓಪನ್ ಆಗಿದೆ. 2 ತದ್ವಿರುದ್ಧವಾದದ್ದು. ಸಚಿನ್ ಸಾವಿಗೆ ಸರ್ಕಾರ ಮತ್ತು ಮಿನಿಸ್ಟರ್ಗಳು, ಪ್ರಭಾವಿಗಳು ಕಾರಣ ಅಂತ ಬಿಜೆಪಿ ಹೇಳ್ತಿದೆ. ಡೆತ್ ನೋಟಲ್ಲಿ ಅದಿದೆ. ಬಟ್ ಡೆತ್ ನೋಟ್ ಫೇಕಾ ಏನು ಅನ್ನೋದ್ರ ಬಗ್ಗೆ ಈಗ ಜಟಾಪಟಿ ಆಗ್ತಿದೆ. ಯಾಕದು ಫೇಕ್ ಆಗಿರಬಾರ್ದು, ಫೇಸ್ಬುಕ್ ಅಪ್ಲೋಡ್ ಆಗಿದ್ದು, ಅಲ್ಲೆರಡು ಥಂಬ್ ಪ್ರಿಂಟು ಅಂತೆಲ್ಲ ಏನೇನೋ ಆರೋಪಗಳು ಬರ್ತಿದ್ದಾವೆ. ಇದು ಯಾರೋ ಇಬ್ಬರು ಇದ್ದುಕೊಂಡು ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟು ಮಾಡಿಸಿರೋದು ಅಂತ ಈ ರಾಜು ಕಪನೂರ ಅವರ ಸಹೋದರ ಎಲ್ಲ ಹೇಳಿದ್ದಾರೆ. ಒಂದು ಕಡೆ ಪ್ರಕಾಶ್ ಅನ್ನೋರು, ಅಂದರೆ ಆರೋಪಿಯ ಸಹೋದರ ಹೇಳ್ತಿರೋದೇನು, ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ PAನೂ ಆಗಿರೋ ರಾಜು ಕಪನೂರ ಕಡೆಯಿಂದಾನೇ ಈಗ ಜೀವ ಹೋಗಿದೆಯಲ್ಲ ಸಚಿನ್, ಆತ ದುಡ್ಡು ಇಸ್ಕೊಂಡಿದ್ದ EMD ಇಡೋದಕ್ಕೆ. ಅಂದರೆ ಯಾವುದಾದ್ರೂ ಒಂದು ಟೆಂಡರ್ ತಗೊಳ್ಳುವಾಗ ಸೆಕ್ಯೂರಿಟಿ ಅಮೌಂಟ್ ಇಡಬೇಕಲ್ಲ, ಫಿಕ್ಸೆಡ್. ಆ ಅಮೌಂಟ್ EMDಯನ್ನು ಇಡೋದಕ್ಕೋಸ್ಕರ 60 ಲಕ್ಷ ಹಣವನ್ನು ಸಚಿನ್ನೇ ಈ ರಾಜು ಕಪನೂರ ಕಡೆಯಿಂದ ಹಾಕಿಸ್ಕೊಂಡಿದ್ನಂತೆ. ಅದು ಯಾವ ನಂಬಿಕೆ ಮೇಲೆ 60 ಲಕ್ಷ ಹಣವನ್ನು ಆತನಿಗೆ ಹಾಕಿದ್ರು ಗೊತ್ತಿಲ್ಲ. ಕೆಲವು ಸ್ನೇಹಿತರ ಮೂಲಕ, ಮಹಾರಾಷ್ಟ್ರ ಮೂಲದ ಸ್ನೇಹಿತರ ಮೂಲಕ ಈ ಸಚಿನ್ ಅಕೌಂಟ್ಗೆ 60 ಲಕ್ಷ ಕ್ರೆಡಿಟ್ ಆಗಿರೋದಕ್ಕೆ ದಾಖಲೆ ರಿಲೀಸ್ ಮಾಡಿದ್ದಾರೆ. ಬಿಜೆಪಿ ಅವರು ಹೇಳ್ತಿದ್ದಾರೆ ಈ 4 ಕೊಲೆಗೆ ಸಂಚು ರೂಪಿಸಿ ಮಹಾರಾಷ್ಟ್ರ ಗೂಂಡಾಗಳಿಗೆ ಏನು ಸುಪಾರಿ ಕೊಟ್ಟಿದ್ರು ಅಂತ. ಸೊ 2 ಕಡೆಯಿಂದ ಮಹಾರಾಷ್ಟ್ರ ಲಿಂಕ್ ಬರ್ತಿದೆ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ಪೊಲೀಸರು ತನಿಖೆಯಲ್ಲಿ ಪತ್ತೆ ಹಚ್ಚಬೇಕು. ಇಲ್ಲಿನ ಪೊಲೀಸರು ಮಾಡಿದ್ರದು ದಾರಿ ತಪ್ಪತ್ತೆ, ಡೌಟೇ ಇಲ್ಲ, CBIಗೆ ಹೋಗಬೇಕು ಅಂತ ಬಿಜೆಪಿ ಹೇಳ್ತಿರೋದು. ಮಹಾರಾಷ್ಟ್ರ ಲಿಂಕ್ ಏನೋ ಒಂದು ಇದೆ ಅನ್ನೋದಂತೂ ಖಚಿತ. 2 ಕಡೆಯಿಂದ ಅಲ್ಲಿಗೆ ಹೋಗ್ತಾ ಇದೆ ಅಂದಮೇಲೆ ಒಂದು ಲಿಂಕ್ ಇದೆ ಅಂತ ಆಯಿತು. ಆದರೆ ಏನದು ಲಿಂಕು ಹಾಗಾದರೆ? ಸಚಿನ್ ಪಾಂಚಾಳ್ ಅಂತ ಒಬ್ಬ ವ್ಯಕ್ತಿ ಬಿದಾರ್ನ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದಂಥ ನಮ್ಮ ಸಹೋದರ ರಾಜು ಕಪ್ನೂರ್ ಅವ್ರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ. ಅವನಿಗೆ ಏನು ಅಮೌಂಟ್ ಕೊಡಬೇಕು ಅಂತ ಹೇಳಿ ಆರೋಪ ಮಾಡಿ ಡೆತ್ ನೋಟ್ ಬರೆದಿದ್ದಾನೆ. ಇದು ಅಮೌಂಟ್ ಅವನಿಗೆ ಕೊಟ್ಟು ಒಂದು ಟೆಂಡರ್ ಹಾಕೋ ಸೆಲೆಕ್ಟ್ EMD ಅಮೌಂಟ್ 60 ಲಕ್ಷ ರೂಪಾಯಿದು ಏನದಲ್ರಿ ಅಕೌಂಟ್ ಪೇ ಮಾಡೋದಿದ್ರೆ ಅಷ್ಟು
ಇವಷ್ಟು ಅಕೌಂಟ್ ಪೇ ಮಾಡೋದೇ ಅವ್ರಿಗೆ. ಅವ ಏನು ಮಾಡ್ತಾನೆ ರೀ, ಉಲ್ಟಾ ಇವರೇ ಕುಡಿಬೇಕಂತ ಹೇಳ್ಕೇಸಿ ಡೆತ್ ನೋಟದಾಗ ಬರೆದು ಡೆತ್ ಆಗ್ಯಾನ ಸರ್. ಆ ಡೆತ್ ನೋಟ್ ಬರೇ ಹಳೆಗೆ ಬಿ ರೀ ಅವ್ನು ಕೂಡ ಇಬ್ಬರು ಮೂಗರ ರೀ ಉದ್ದೇಶಪೂರ್ವಕವಾಗಿ. ಸಚಿನ್ ಡೆತ್ ನೋಟಲ್ಲಿರೋದು ತನಗೆ 1 ಕೋಟಿಗೆ ಬೇಡಿಕೆ ಇಟ್ಟಿದ್ರು, ಜೀವ ಬೆದರಿಕೆ ಇತ್ತು, ಟೆಂಡರ್ ಕೊಡ್ಸೋದಾಗ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಬಂದು ಆಮೇಲೆ ಈ ರೀತಿ ದುಡ್ಡಿನ ಡಿಮ್ಯಾಂಡ್ ಇಟ್ಟು ಸ್ವಲ್ಪ ದುಡ್ಡು ಕೊಟ್ಟು ಆಮೇಲೆ ಇನ್ನಷ್ಟು ಬರಬೇಕು ಅನ್ನೋ ರೀತಿಯಲ್ಲಿ ಹೆದರಿಸಿ ಬೆದರಿಸಿ ಜೀವ ಬೆದರಿಕೆಯಲ್ಲಿ ಇಟ್ಟಿದ್ರು ಅಂತ ಅಲ್ವಾ. ಅವ್ರ ಮನೆಯವರು ಹೇಳಿರೋದು ಪೊಲೀಸರ ಮಾಹಿತಿಗೆ ತಂದರೂ ಕೂಡ ಸ್ಟೇಷನ್ಗೆ ಆಲಿಸಿದ್ದಾರೆ, ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ. BJP ಅದನ್ನೇ ಅಸ್ತ್ರ ಮಾಡ್ಕೊಂಡಿದೆ. ಪೊಲೀಸರ ಈ ನಿರ್ಲಕ್ಷ್ಯವೇ ಕಾರಣ ಸಾವಿಗೆ, ಮೊದಲ ಪೊಲೀಸರ ಮೇಲೆ ಕ್ರಮ ಆಗಬೇಕು ಮತ್ತು ಎಲ್ಲ ರೀತಿಯಲ್ಲೂ ಆಮೇಲೂ ನ್ಯಾಯ ಸಿಕ್ಕಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರಲ್ವ. ಸೊ ಈ ಮಹಾರಾಷ್ಟ್ರದ ಲಿಂಕ್ ಏನು ಅಂತ ಮೊದಲು ತೆಗಿಬೇಕಾಗಿದೆ. ಸರಿ, ಈಗ ಸಚಿನ್ಗೆ ಯಾಕೆ 60 ಲಕ್ಷ ಹಾಕಿದ್ರು? ಫಿಕ್ಸೆಡ್ ಇಡೋದಿಕ್ಕೆ ಇವರಿಂದ ಯಾಕೆ 60 ಲಕ್ಷ ಅಮೌಂಟನ್ನು ಸಚಿನ್ ತಗೊಂಡಿದ್ದ ಅನ್ನೋದು ಬಹಳ ಗೊಂದಲಮಯವಾಗಿದೆ. ಈಗ ದಿಢೀರ್ ಅಂತ ಹೇಳ್ತಿರೋದು ಅವರ ಸಹೋದರ, ಆರೋಪಿಯ ಸಹೋದರ, ನಾವೇ ದುಡ್ಡು ಕೊಟ್ಟಿದ್ವಿ ಸಚಿನ್ಗೆ EMD ಇಡೋದಕ್ಕೆ ಅಂತ. ಅದು ಈಗ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಿದೆ. ಹಾಗಾದರೆ ಗುತ್ತಿಗೆದಾರನಿಗೆ ಇವರೇ ದುಡ್ಡು ಕೊಟ್ಟು EMD ಇಡಿಸೋ ತನಕ ಏನು ಪ್ಲ್ಯಾನ್ ಆಗಿತ್ತು? ಅದು ಕೂಡ ದುಡ್ಡು ಇವ್ರ ಕಡೆಯಿಂದ ಡೈರೆಕ್ಟ್ ಆಗಿ ಹೋಗಿಲ್ಲ. ಹೇಳ್ತಿರೋದು ನಮ್ಮ ಫ್ರೆಂಡ್ಸ್ ಇದ್ದಾರೆ ಮಹಾರಾಷ್ಟ್ರದಲ್ಲಿ, ಅವ್ರ ಮೂಲಕ ಹಾಕ್ಸಿದ್ದೀವಿ ಅಂತ, ಅಂದರೆ ಅಲ್ಲಿಂದ ಅರೇಂಜ್ ಮಾಡಿಸಿದ್ದೀವಿ ಅಂತ. ಏನಿದು ಅನ್ನುವ ಸೀಕ್ರೆಟ್ ಬಯಲಾಗಬೇಕಾಗಿದೆ. ಸತ್ಯವೇ ಆಗಿದ್ದಲ್ಲ, ಅವರು ಎಲ್ಲ ಡಾಕ್ಯುಮೆಂಟ್ಸ್ ಇಡ್ತಿದ್ದಾರೆ, ನೋಡಿ ಇಂತಿಂಥ ಅಕೌಂಟಿಂದ ಇಷ್ಟಿಷ್ಟು ದುಡ್ಡು ಬಂದಿದೆ ಅಂತ. BJP ಅವರು ಹೇಳ್ತಿರೋದು ಇಂಥ 4 ಜನರ ಸಾಯಿಸೋದಿಕ್ಕೆ ಮಹಾರಾಷ್ಟ್ರದ ಗೂಂಡಾಗಳಿಗೆ ಸುಪಾರಿ ಕೊಟ್ಟಿದ್ರು, ಇನ್ನು ಮುಂದೆ ಸುಪಾರಿ ಖರ್ಗೆ ಅಂತಾನೆ ಕರಿತೀವಿ ಇವ್ರನ್ನ, ಎಲ್ಲ ಮಾಹಿತಿ ಇದೆ ಅಂತಿದ್ದಾರೆ. ಅದು ಹಾಗಾಗಿ ಅದೆಲ್ಲ ಹೊರಗಡೆ ಬರಬೇಕಾಗಿದೆ. ಏನು ಮಾಹಿತಿ ಇದೆ BJPಗೆ? ಕಿಂಗ್ ಪಿನ್ನೇ ಪ್ರಿಯಾಂಕ್ ಖರ್ಗೆ ಅಂತಿದ್ದಾರೆ. ಹಾಗಾದರೆ ಯಾವ ರೀತಿ ಕಿಂಗ್ ಪಿನ್ ಇದು ಈ ಕೇಸಲ್ಲಿ? ಇಷ್ಟೆಲ್ಲ ಆರೋಪ ಮಾಡ್ತಿದ್ದಾರೆ. CBIಗೆ ಹೋದರೆ ಇದೆಲ್ಲ ಹೊರಗೆ ಬರುತ್ತೆ ಅಂತಿದ್ದಾರೆ. ಅಂದರೆ ಏನೇನು ಅನ್ನೋದು ಗೊತ್ತಾಗಬೇಕು. ಇವತ್ತಿನಿಂದ ಪ್ರಿಯಾಂಕ್ ಖರ್ಗೆ ಅವ್ರನ್ನ ನಾವು ಸುಪಾರಿ ಖರ್ಗೆ ಅಂತ ಕರಿತೀವಿ ಅಂತ BJP ಹೇಳ್ತಿರೋದು. ಛಲವಾದಿ ನಾರಾಯಣ ಸ್ವಾಮಿ ಅವರು, ರವಿಕುಮಾರ್ ಅವರು ಎಲ್ಲ ಈ ಸಂಬಂಧ ಮಾತಾಡ್ತಿದ್ದಾರೆ. ಪ್ರಿಯಾಂಕ್ ವರ್ತನೆಯಿಂದ ರೋಸ್ ಹೋಗಿದ್ದಾರೆ ಕಲಬುರ್ಗಿ ಜನ. ಪ್ರಿಯಾಂಕ್ ಏನು ಮಾಡಿದ್ರು ಬಾಯಿ ಬಿಚ್ಚಬಾರ್ದಂತೆ ಅಲ್ಲಿ ಅವರು. ಈಗ BJP ಅಧ್ಯಕ್ಷರ ನೇತೃತ್ವದಲ್ಲಿ ಕಲಬುರ್ಗಿಗೆ ಬರ್ತೀವಿ ಅಂತ ಚಾಲೆಂಜ್ ಹಾಕಿದ್ದಾರೆ. ಮತ್ತು ರಾಜೀನಾಮೆ ಕೊಡಲೇಬೇಕು ಅವರು. ಡೆತ್ ನೋಟಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರು ಬಂದಿದೆ ಅನ್ನೋದಕ್ಕೆ ಪೊಲೀಸರು ದೂರು ತಗೊಂಡಿಲ್ಲ. ಪೊಲೀಸರು ಮನಸ್ಸು ಮಾಡಿದರೆ ಸಚಿನ್ ಜೀವವನ್ನು ಉಳಿಸಬಹುದಿತ್ತು ಅಂತ ಹೇಳ್ತಾ ಇದ್ದಾರೆ. ಈಗ ಮೊದಲು ಪೊಲೀಸರ ನಿರ್ಲಕ್ಷ್ಯ ಮತ್ತು ಸಾವಾದ ಮೇಲೂ ನಿರ್ಲಕ್ಷ್ಯ ಅನ್ನುವ ಆರೋಪ ಕೇಳಿಬಂದಿದೆ. ಟೆಂಡರ್ ಕೊಡಿಸೋದಾಗಿ ಸಚಿನ್ನನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ನಂತರ ಕಲಬುರಗಿ ಬಂದ ಮೇಲೆ 1 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟು ಈ ರೀತಿ ಸಾವಿಗೆ ಕಾರಣ ಆಗಿರೋದು. ಅಲ್ಲಿ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ 3 ತಾಸು ಕುಟುಂಬದವರನ್ನ ಕೂರಿಸ್ಕೊಂಡಿದ್ದಾರೆ. ದನ್ನೂರು ಪೊಲೀಸ್ ಠಾಣೆ PSI ಕೂಡ ಸ್ಪಂದಿಸಿಲ್ಲ. ಸಚಿನ್ ಕೊಲೆಗೆ ಕಾರಣ ಆಗಿರೋ ಈ 2 ಠಾಣೆಯ ಪೊಲೀಸರ ಮೇಲೂ ಕೂಡ ಕ್ರಮ ಆಗಬೇಕು ಅನ್ನೋದು BJP ಒತ್ತಾಯ. ಸೊ ಮೊದಲಿಗೆ ಯಾರು ತನಿಖೆ ಮಾಡ್ತಾರೆ, CBIನ CIDನ ಗೊತ್ತಿಲ್ಲ, ಆದರೆ ಮಹಾರಾಷ್ಟ್ರ ಲಿಂಕನ್ನು ಭೇದಿಸಬೇಕಾಗಿದೆ ಈಗ ಪೊಲೀಸರು. ಇವ್ರು ಹೇಳ್ತಿರೋದು ಸತ್ಯನಾ, ಅವ್ರು ಹೇಳ್ತಿರೋದು ಸತ್ಯನಾ? ಯಾವುದೋ ಒಂದು ಸತ್ಯ ಆಗಿರುತ್ತೆ, 2ರೊಳಗೆ ಒಂದು ಸತ್ಯ ಆಗಿರಬಹುದು. ಹಾಗಾಗಿ ಮಹಾರಾಷ್ಟ್ರದ ಲಿಂಕ್ ಹಿಡಿದ್ರೆ ಈ ಕೇಸ್ಗೆ ಬಹುದೊಡ್ಡ ತಿರುವು ಸಿಗುವ ಸಾಧ್ಯತೆ ಇದೆ. ಕಾದ್ ನೋಡೋಣ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.